ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾನು 9ನೇ ತರಗತಿ ಫೇಲ್ ಆಗಿದ್ದೇನೆ, ನಾನು 7ನೇ ತರಗತಿ ಫೇಲ್ ಆಗಿದ್ದೇನೆ ಸರ್, ನನಗೆ SSLC ಪಾಸ್ ಮಾಡಿ ಕೊಡ್ತೀರಾ, ಜೊತೆಗೆ PUC ಪಾಸ್ ಮಾಡಿ ಕೊಡ್ತೀರಾ ಸರ್? ಡೈರೆಕ್ಟ್ ಆಗಿ ನಾವು ಯಾವುದೇ ರೀತಿಯಿಂದ ಎಕ್ಸಾಮ್ ಕೊಟ್ಟೋದಿಲ್ಲ, ನಮಗೆ ಡೈರೆಕ್ಟ್ ಆಗಿ SSLC ಸರ್ಟಿಫಿಕೇಟ್ ಬೇಕಾಗಿದೆ, ನನಗೆ ಡೈರೆಕ್ಟ್ ಆಗಿ PUC ಸರ್ಟಿಫಿಕೇಟ್ ಬೇಕಾಗಿದೆ, ನಾನು ನೌಕರಿಗೆ ಹೋಗಬೇಕಾಗಿದೆ, ಅನುಕಂಪ ಆಧಾರದ ಮೇಲೆ ನೌಕರಿಗೆ ಬೇಕಾಗಿದೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಅವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ, ನಿಮ್ಗೆ ಡೈರೆಕ್ಟ್ ಆಗಿ ಇವತ್ತು SSLC ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ, ಇವತ್ತು PUC ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ, ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ID ಕಾಣಿಸ್ತಾ ಇದೆ, ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಂದ್ರೆ ಒಂದು ಮೆಸೇಜ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು, ಮನೆಯಲ್ಲೇ ಕೂತ್ಕೊಂಡು ಡೈರೆಕ್ಟ್ ಆಗಿ ಇವತ್ತು ಬಹಳಷ್ಟು ದಿನ ಆಗಿದೆ ಸರ್, ನಾನು ಸಾಲಿ ಕಲ್ತು ನಾನು ಏನ್ ಮಾಡಿದ್ದೇನೆ, ಇವತ್ತು SSLC ಫೇಲ್ ಆಗಿದ್ದೇನೆ, ನನಗೆ SSLC ಸರ್ಟಿಫಿಕೇಟ್ ಬೇಕಾಗಿದೆ, ನಾನು PUC ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಬೇಕಾಗಿದೆ, ನನಗೆ ಕೆಲಸಕ್ಕೆ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಏನ್ ಮಾಡಬೇಕು, ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಮನೆ ಬಾಗಿಲಿಗೆ ಇವತ್ತು SSLC ಒಂದು ಸರ್ಟಿಫಿಕೇಟ್ ಪಡೆಯಬಹುದು, ಜೊತೆಗೆ PUC ಸರ್ಟಿಫಿಕೇಟ್ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಯೂನಿವರ್ಸಿಟಿಗಳಿಂದಾನೇ ನೀವೇನ್ ಮಾಡಬಹುದು ಅಂದ್ರೆ ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವೇನ್ ಮಾಡಬಹುದು, ನೇರವಾಗಿ SSLC ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾನ್ಯತೆ ಇರುವಂತಹ ಒಂದು ಯೂನಿವರ್ಸಿಟಿಗಳಿಂದ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಮತ್ತೆ ಇದರ ಜೊತೆಗೆ ಸಾಕಷ್ಟು ಜನ ಇವತ್ತು B.Ed ಅನ್ನ ಮಾಡಬೇಕಾಗಿದೆ ಸರ್, 2 ವರ್ಷದ B.Ed ಕೋರ್ಸ್ ಮಾಡಿರೋದ್ರಿಂದ ಇವತ್ತು ಮೈಸೂರು ಯೂನಿವರ್ಸಿಟಿ, ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಕೇವಲ 1 ವರ್ಷದ B.Ed ಕೋರ್ಸ್ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದನ್ನು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೋಡಬೇಕಾಗಿತ್ತು ಅಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಮೈಸೂರು ಓಪನ್ ಯೂನಿವರ್ಸಿಟಿಗೂ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಈ ರೀತಿಯಾಗಿ ಮೈಸೂರು ಓಪನ್ ಯೂನಿವರ್ಸಿಟಿ ಒಂದು ವೆಬ್ಸೈಟ್ ಅಲ್ಲಿ ಹೋದ್ರೆ ಇವತ್ತು ಭಾರತ ದೇಶದಲ್ಲೇ ಅತ್ಯುತ್ತಮ ವಿಶ್ವವಿದ್ಯಾಲಯ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ಇವತ್ತು 1 ವರ್ಷದ B.Ed ಕೋರ್ಸ್ ಅನ್ನ ಕಲೀಲಿಕ್ಕೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಾಪಸ್ ಹೋಗಿದ ನಂತರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಯಾವ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ, ಈ ರೀತಿಯಾಗಿರುವಂತಹ ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಯ್ತು. ಓಪನ್ ಆಗ್ತಿದ್ದಾನೆ ನಾವೇನ್ ಮಾಡಬೇಕಾಗಿದೆ, KSOU ಮೈಸೂರು ಅಂತ ಇದ್ದಿರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಈ ಒಂದು ವೆಬ್ಸೈಟ್ ಅನ್ನ ನಮಗೆ ಕನ್ನಡದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಇಂಗ್ಲಿಷ್ ಇರುವಂತದ್ದನ್ನ ನಾವು ಕನ್ನಡದಲ್ಲಿ ಮಾಡ್ಕೋಬಹುದು. ಮಾಡಿದ ನಂತರ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು B.Ed ಮಾಡಬೇಕು, ಕೆಲವೊಬ್ಬರಿಗೆ ಸೀಟ್ ಸಿಗೋದಿಲ್ಲ, ಕೆಲವೊಬ್ಬರಿಗೆ ಕಾಲೇಜ್ ಸಿಗೋದಿಲ್ಲ, ಕೆಲವೊಬ್ರು ಮಾಡ್ಬೇಕಂತೇಳಿ ಇದ್ದಿರ್ತಾರೆ, ಟೈಮಿಂಗ್ ಸಿಗೋದಿಲ್ಲ. ಹಾಗಾಗಿ ನೀವು ಓಪನ್ ಯೂನಿವರ್ಸಿಟಿಯಲ್ಲಿ ಕೂಡ ನೀವೇನ್ ಮಾಡಬಹುದು, ದಾಖಲಾತಿಯನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಿರುತ್ತೆ, ಅದರ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಒಂದು B.Ed ಅನ್ನ ಸಂಪೂರ್ಣವಾಗಿ ಮುಗಿಸ್ಕೋಬಹುದು. ಅವಾಗ ಇಲ್ಲಿಂದ ಪ್ರವೇಶಾತಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ. ಇಲ್ಲಿ ನೋಡಬಹುದು ಕ್ಲಿಕ್ ಫಾರ್ ದ B.Ed ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದ್ದಿರುತ್ತೆ, ಲಾಸ್ಟ್ ಡೇಟ್ 21 ಸೆಪ್ಟೆಂಬರ್ 2025 ಇರುತ್ತೆ. ಇದೇ ತಿಂಗಳ 21ನೇ ತಾರೀಕಿನ ಒಳಗಡೆ ನೀವೇನ್ ಮಾಡಬೇಕು, ಈ ಒಂದು ಕೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿಂದ 2025-26ನೇ ಸಾಲಿನ ಒಂದು ಜುಲೈ ವೃತ್ತಿಯ ಪ್ರವೇಶಕ್ಕಾಗಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನೂ ಕೂಡ ನೀವು ನೋಡಬಹುದು ಸಂಪೂರ್ಣವಾಗಿ ಇವತ್ತು PG ಸೈಕ್ಲಿಂಗ್ ಅಡ್ಮಿಷನ್ ಕೂಡ ಸಂಪೂರ್ಣವಾಗಿ ಬಿಟ್ಟಿರುವಂತದ್ದು. ಓಕೆನಾ, ಇದಕ್ಕೆ ದ್ವಿತೀಯ ಅಂತಿಮ ವರ್ಷ ಬೋಧನಾ ಶುಲ್ಕ ಪಾವತಿಸಬಹುದು. ಮತ್ತೆ ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು, 2 ವರ್ಷದ ಕೋರ್ಸ್ಗಳಿಗೆ ಕೂಡ ಇವತ್ತು ಆನ್ಲೈನ್ ಮುಖಾಂತರ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು, ನಿಮಗೆ ಬೇಕಾಗಿರುವಂತಹ ಕೋರ್ಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಮುಗಿಸ್ಕೊಂಡು ಬಿಡಬಹುದು. ಹಾಗಾದ್ರೆ ಇದರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನೋಡಬೇಕಾಗಿದೆ ಸರ್, ಇದರ ಒಂದು ನೋಟಿಫಿಕೇಶನ್ ನೋಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ, ನಾವು ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಸಂಪೂರ್ಣವಾಗಿ ನೋಡಬಹುದು ಸರ್, ಇದರಲ್ಲಿ ನನಗೆ ಒಂದು ಗೈಡ್ಲೈನ್ಸ್ ನೋಡಬೇಕಾಗಿದೆ ಅಂದ್ರೆ ಸರ್ಕಾರದ ಒಂದು ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಮತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ನಮಗೆ ರಿಜಿಸ್ಟ್ರೇಷನ್ ಮಾಡುವಂತ ಮೆನು ಓಪನ್ ಆಗ್ತಾ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, ಇವತ್ತು ಇದರ ಒಂದು ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿ ನಮ್ಗೆ ಏನಾಗುತ್ತೆ, 2025-26ನೇ ಸಾಲಿನಲ್ಲಿ ಬಿಟ್ಟಿರುವಂತಹ ಒಂದು ಅಧಿಸೂಚನೆ ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಓದ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ನೋಡಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ನಾವೇನ್ ಮಾಡ್ತೀವಿ, ಒಂದು ಪ್ರವೇಶ ವಿಭಾಗದ ಒಂದು ಅಧಿಸೂಚನೆ ನೋಡಿದಾಗ ಇಲ್ಲಿಂದ ಕೂಡ ಸಂಪೂರ್ಣ
ಸಂಪೂರ್ಣವಾಗಿ ಬಹಳಷ್ಟು ಕೋರ್ಸ್ ಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರುವಂತದ್ದು. ಇವೆಲ್ಲ ಕೋರ್ಸ್ ಗಳಿಗೂ ಕೂಡ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಸರ್ ಇದರಲ್ಲಿ ಬಿ ಎಡ್ ಕೊಟ್ಟಿಲ್ಲ ಅಂದ್ರೆ ಬಿ ಎಡ್ ಗೆ ಒಂದು ಸಪರೇಟ್ ಆಗಿ ಅಧಿಸೂಚನೆ ಕೊಟ್ಟಿರುವಂತದ್ದು, ಅದನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡಬೇಕಾಗಿತ್ತು. ಅಂದ್ರೆ ಇಲ್ಲಿ ಕೆಳಗಡೆ ಬಂದಾಗ ಸಾಕಷ್ಟು ನಮಗೆ ಒಂದು ಮಾಹಿತಿ ಆಗಿರಬಹುದು, ಅಧಿಸೂಚನೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ನನಗೆ ನೋಟಿಫಿಕೇಶನ್ ಇವತ್ತು ಬಿ ಎಡ್ ಬಿಟ್ಟಿರುವಂತಹ ಒಂದು ಅಧಿಸೂಚನೆಯನ್ನ ನೋಡ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಪ್ರಕಟಣೆ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಥವಾ ಇದನ್ನ ಸಮಾಧಾನದಿಂದ ನೋಡ್ಕೊಂಡು ನಾವೇನ್ ಮಾಡಬಹುದು, ಇಲ್ಲಿ ಬರ್ತಿರುವಂತಹ ಒಂದು ಪ್ರಕಟಣೆಯಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದರ ಮುಖಾಂತರ ಕೂಡ ನಾವು ಏನ್ ಮಾಡಬಹುದು, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಮೊದಲಿಗೆ ಯಾವುದೇ ಅರ್ಜಿಯನ್ನ ಸಲ್ಲಿಸಾದೀವಿ ಅಂದ್ರೆ ಅದರ ಒಂದು ನೋಟಿಫಿಕೇಶನ್ ವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಅಧಿಸೂಚನೆಯನ್ನ ನೋಡ್ಕೋಬೇಕಾಗತ್ತೆ. ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದು ಕೂಡ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಓಕೆನಾ. ಮತ್ತೆ ಅದಾದ ನಂತರ ಕೆಳಗಡೆ ದೂರ ಶಿಕ್ಷಣ ಕೇಂದ್ರ ಅಂತ ಇರುತ್ತೆ, ಪ್ರವೇಶಕ್ಕಾಗಿ ಆ ಒಂದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇದರಲ್ಲಿ ಏನಾದರೂ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಓಕೆ, ಈ ರೀತಿಯಾಗಿ ಮತ್ತೆ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆದಾಗ ಇಲ್ಲಿಂದ ಕೂಡ ನಿಮ್ಗೆ ಕೆಲವೊಂದಿಷ್ಟು ಬಿ ಎಡ್ ಕಾರ್ಯಕ್ರಮ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ಕೊಡ್ತಾ ಇದ್ರೆ ಕ್ಲಿಕ್ ಫಾರ್ ದ ಅಪ್ಲೈ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಬರ್ತಾ ಇದೆ. ಒಂದು ಜುಲೈ ಒಂದು ಸೈಕಲ್ ಬಿಟ್ಟಿರುವಂತದ್ದು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಮಾಡಿದ ನಂತರ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ನಾನು ಅದರ ಒಂದು ಮಾಹಿತಿಯನ್ನು ನೋಡ್ಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿಂದ ಕನ್ನಡ ವರ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು ಅಂದ್ರೆ ಅದರ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ಆ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ಓದ್ಕೊಂಡು ನಾವೇನ್ ಮಾಡ್ಬೇಕು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತ ನಮ್ಗೆ ಬಂದಿರತ್ತೆ, ಬಿ ಎಡ್ ಪದವಿ ಒಂದು ಶಿಕ್ಷಣ ಕ್ರಮ ವಿತರಣಾ ಪುಸ್ತಕ ಅಂತ ಇದ್ದಿರತ್ತೆ, ನೋಟಿಫಿಕೇಶನ್ ಇದ್ದಿರತ್ತೆ. ಸಂಪೂರ್ಣವಾಗಿ ನೋಡಬಹುದು ಆನ್ಲೈನ್ ಒಂದು ಅರ್ಜಿಯನ್ನ ಆನ್ಲೈನ್ ದೊರವಿಕೆ 1/9/2025 ಪ್ರಾರಂಭವಾಗಿರುವಂತಹ ಅರ್ಜಿ. ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಕಡೆಯ ದಿನಾಂಕ 21/9/2025 ಒಳಗಡೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸಾಮಾನ್ಯ ಪರೀಕ್ಷೆ ದಿನಾಂಕ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ 28/9/2025 ಇದ್ದಿರತ್ತೆ. ಪ್ರವೇಶಕ್ಕಾಗಿ ಹಂತಗಳಂತ ನಾವು ನೋಡ್ತಾ ಇದೀವಿ. ಇವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕು, ಅಭ್ಯರ್ಥಿಯು ಸಾಮಾನ್ಯ ಪ್ರವೇಶ ಶುಲ್ಕ 2200 ರೂಪಾಯಿ ಇದಿರುತ್ತೆ. ಆನ್ಲೈನ್ ಮೂಲಕ ನೀವು ಕಟ್ಟಬೇಕಾಗತ್ತೆ. ನಿಮ್ಮ ಒಂದು ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನೀವು ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಭ್ಯರ್ಥಿ ಪ್ರವೇಶಾತಿ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅದಾದ ನಂತರ ಇಲ್ಲಿಂದ ವಿಶೇಷ ಗಮನಕ್ಕೆ ಅಂತ ಇದ್ದಿರುತ್ತೆ. ಇವೆಲ್ಲ ಅಧಿಸೂಚನೆಗಳನ್ನು ಕೂಡ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ. ಇವೆಲ್ಲ ಓದಿದ ನಂತರ ನೀವೇನ್ ಮಾಡಬೇಕು, ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗಬಾರ್ದು. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಓಕೆನಾ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ. ಓಕೆ, ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಓದ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಒಂದು ವಿದ್ಯಾರ್ಥಿಯು ಪದವಿ ಮಟ್ಟದಲ್ಲಿ ಅಧ್ಯಯನ ಮಾಡಿದ ವಿಷಯಗಳನ್ನು ಕೆಳಗಿನ ಯಾವುದಾದರೂ 2 ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು 2 ಭಾಷೆಗಳನ್ನು ಬೋಧನಾ ಒಂದು ಶಾಸ್ತ್ರಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ 2 ವಿಷಯಗಳನ್ನು ಬೋಧನಾ ಒಂದು ಶಾಸ್ತ್ರಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ 2 ವಿಷಯ, ವಿದ್ಯಾರ್ಥಿ ಪದವಿ ಮಟ್ಟ ಅಧ್ಯಯನ ಮಾಡಿರುವ ವಿಷಯಗಳಲ್ಲಿ ಕೆಳಗಿನ ಯಾವುದಾದ್ರೂ 2 ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಂದ್ರೆ ಇದರಲ್ಲಿ 2 ವಿಷಯಗಳನ್ನ ಮಾತ್ರ ನೀವೇನ್ ಮಾಡ್ಬೇಕಾಗತ್ತೆ, ಆಯ್ಕೆಯನ್ನ ಮಾಡ್ಕೋಬೇಕಾಗಿರುವಂತದ್ದು. ಬೋಧನಾ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಬಿ ಎಡ್ ಕೋರ್ಸಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ. ನಾನು ವಾಪಸ್ ಬ್ಯಾಕ್ ಹೋಗ್ಬಿಟ್ಟು ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡ್ಬೇಕು, ಬ್ಯಾಕ್ ಹೋಗಿ ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿಂದ ನ್ಯೂ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ವನ್ನ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಹಾಕೋಬೇಕಾಗತ್ತೆ, ಪಾಸ್ವರ್ಡ್ ಅನ್ನ ಹಾಕೋಬೇಕಾಗತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಹಾಕೊಳ್ಳಿ, ಡೇಟ್ ಆಫ್ ಬರ್ತ್ ಅನ್ನ ಹಾಕೊಳ್ಳಿ, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿಯಾಗಿ ಹಾಕೊಳ್ಳಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐಡಿಯನ್ನು ಹಾಕಿ. ಇದಾದ ನಂತರ ಬಿ ಎಡ್ ಕೋರ್ಸ್ಗೆ ಎಂಟ್ರೆನ್ಸ್ ಗೆ ಮಾಡ್ತಾ ಇದೀವಿ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನು ಹಾಕಿ ನೀವು ಲಾಗಿನ್ ಐಡಿಯನ್ನು ಸಂಪೂರ್ಣವಾಗಿ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿರ್ತೀರಿ, ಸಂಪೂರ್ಣವಾಗಿ ಲಾಗಿನ್ ಅನ್ನ ಮಾಡ್ಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ನಾನು ಲಾಗಿನ್ ಕೂಡ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಆಲ್ರೆಡಿ ನಾನು ಒಬ್ಬರ ಒಂದು ಅಪ್ಲಿಕೇಶನ್ ಕೂಡ ಸಲ್ಲಿಸ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿಂದ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಸಂಪೂರ್ಣ
ಸಂಪೂರ್ಣವಾಗಿ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಹಾಕಿ ನೀವೇನ್ ಮಾಡಬೇಕು, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಇಲ್ಲಿಂದ ಲಾಗಿನ್ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೆ ನೋಡಬಹುದು ಸಂಪೂರ್ಣವಾಗಿ ನಾನು ಲಾಗಿನ್ ಮಾಡ್ತಿದ್ದೇನೆ. ನಿಮಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿದೆ. ಒಂದು ಆನ್ಲೈನ್ ಅಡ್ಮಿಷನ್ ಸಿಸ್ಟಮ್ ಅಂತೇಳಿ ಸಂಪೂರ್ಣವಾಗಿ ಓಪನ್ ಆಗಿರುವಂತದ್ದು. ಇದರಲ್ಲಿ ಅರ್ಜಿಯನ್ನ ನಾವೇನ್ ಮಾಡಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಫೋಟೋ ಮತ್ತೆ ಸಿಗ್ನೇಚರ್ ಹಾಕಬೇಕಾಗುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೀವು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅಲ್ಲಿ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ನೀವೇನ್ ಮಾಡಬೇಕಾಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗಿರುವಂತದ್ದು. ಓಕೆನಾ, ಮೊದಲಿಗೆ ಏನ್ ಬರ್ತಾ ಇದೆ, ಇಲ್ಲಿಂದ ಪರ್ಸನಲ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದೆ. ಈ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಗೆ ಫಿಲ್ ಅಪ್ಲಿಕೇಶನ್ ಅನ್ನುವಂತ ಒಂದು ಪೇಜ್ ಓಪನ್ ಆಗಿರುವಂತದ್ದು. ಅಂದ್ರೆ ಈ ಒಂದು ಪೇಜ್ ಅನ್ನ ನೀವು ಹಾಕ್ತಾ ಹೋದ್ರೆ ಮಾತ್ರ ಮುಂದಿನ ಒಂದು ವಿಧಾನವನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಓಕೆನಾ, ಇಲ್ಲಿಂದ ಆಟೋಮೆಟಿಕ್ ಆಗಿ ಡೇಟ್ ಆಫ್ ಬರ್ತ್ ನೀವೇನ್ ರಿಜಿಸ್ಟ್ರೇಷನ್ ಮಾಡ್ತೀರಿ ಆ ಟೈಮಿಗೆ ಬಂದಿರುತ್ತೆ. ಉಳಿದಿರುವಂತ ಎಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಅದನ್ನ ನೀವೇನ್ ಮಾಡಬೇಕು, ಕಡ್ಡಾಯವಾಗಿ ಸಂಪೂರ್ಣವಾಗಿ ಹಾಕೊಂಡ್ರೆ ಮಾತ್ರ ಏನಾಗುತ್ತೆ, ಈ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿದ್ದೀರಿ ಅಂತ ಅರ್ಥ. ಓಕೆನಾ, ಸಂಪೂರ್ಣವಾಗಿ ನಾನು ಮತ್ತೆ ಕೆಳಗಡೆ ಬಂದಾಗ ಎಲ್ಲ ತರದ ಒಂದು ಮಾಹಿತಿಯನ್ನ ನೀವೇನ್ ಮಾಡಬೇಕು, ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ನ್ಯಾಷನಾಲಿಟಿ ಆಗಿರ್ಬೋದು, ಇವನ್ನೇ ಅಪ್ಲೈ ಮಾಡಬೇಕಾಗುತ್ತೆ. ತಾಲೂಕು, ಒಂದು ರಿಲಿಜನ್ಸ್ ಆಗಿರ್ಬೋದು, ಮತ್ತೆ ಇದರ ಜೊತೆಗೆ ಇನ್ನು ಸಾಕಷ್ಟು ವಿಧಾನಗಳನ್ನು ಕೂಡ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಹಾಕೊಂಡು ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗುತ್ತೆ. ಓಕೆನಾ, ಮತ್ತೆ ನಾನು ಈ ಒಂದು ಪೇಜ್ ಅನ್ನು ಸ್ವಲ್ಪ ಕೆಳಗಡೆ ತಗೋತೇನೆ. ಮತ್ತೆ ಇಲ್ಲಿನೂ ಕೂಡ ಬಹಳಷ್ಟು ಮಾಹಿತಿಯನ್ನು ಕೂಡ ಕೇಳಿರ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಅದಾದ ನಂತರ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಅಂತ ಕೇಳುತ್ತೆ, ಅದನ್ನು ಕೂಡ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಪಾಸ್ ಆಗಿರುವಂತಹ ಒಂದು ಕೋರ್ಸ್ ಆಗಿರ್ಬೋದು, ಮತ್ತೆ ಬೋರ್ಡ್ ಆಗಿರ್ಬೋದು, ಇಯರ್ ಆಫ್ ಪಾಸಿಂಗ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕಿ ನೀವೇನ್ ಮಾಡಬೇಕು, ನಿಮ್ಮ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಬಹುದು. ಜೊತೆಗೆ ಇಲ್ಲಿಂದ ನಿಮಗೆ 25,000 ರೂಪಾಯಿ ಒಂದು ಸ್ಕಾಲರ್ಶಿಪ್ ಅಂದ್ರೆ ವಿದ್ಯಾರ್ಥಿ ವೇತನ ಕೂಡ ಸಿಗುತ್ತೆ. ಹಾಗಾಗಿ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಜೊತೆಗೆ ಇನ್ ಸರ್ವಿಸ್ ಡೀಟೇಲ್ಸ್, ನೀವೇನಾದ್ರೂ ಸರ್ವಿಸ್ ಮಾಡ್ತಾ ಇದ್ರೆ, ಯಾವ್ದಾದ್ರು ಶಾಲೆಯಲ್ಲಿ ಇವತ್ತು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಅದನ್ನು ಕೂಡ ಕಡ್ಡಾಯವಾಗಿ ಇಲ್ಲಿ ಹಾಕ್ಲೇಬೇಕಾಗಿರುವಂತದ್ದು. ಓಕೆನಾ, ಯಾಕಂದ್ರೆ 1 ವರ್ಷದ ಕೋರ್ಸ್ ಇರೋದ್ರಿಂದ ಈ ಒಂದು ಎಕ್ಸ್ಪೀರಿಯನ್ಸ್ ಅವರು ಕೇಳ್ತಾ ಇರುವಂತದ್ದು. ಜೊತೆಗೆ ಇಲ್ಲಿಂದ ಈ ಒಂದು ಮಾಹಿತಿಯನ್ನ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳುತ್ತೆ. ಅವಾಗ ನಾವೇನ್ ಮಾಡಬಹುದು, ಲರ್ನರ್ ಒಂದು ಕಾಲ್ ಸೆಂಟರ್ ದಿಂದ ಈ ಒಂದು ಮಾಹಿತಿಯನ್ನ ನಾವು ತಿಳ್ಕೊಂಡಿದ್ದೀವಿ ಸರ್ ಅಂದ್ರೆ ಕೂಡ ನೀವೇನ್ ಮಾಡಬಹುದು, ಅಥವಾ ಇವತ್ತು ಹೆಡ್ ಆಫೀಸ್ ಆಗಿರ್ಬೋದು, ಮತ್ತೆ ಇಲ್ಲಿಂದ QNS ವೆಬ್ಸೈಟ್ ಆಗಿರ್ಬೋದು, ಎನಿ ಅದರ್ ಗೂಗಲ್ ಒಳಗಾಗಿರ್ಬೋದು, ಈ ಒಂದು ಮಾಹಿತಿ ನಿಮ್ಗೆ ಎಲ್ಲಿ ಗೊತ್ತಾಯ್ತು ಅಂದ್ರೆ ಒಂದು ಎನ್ಕ್ವೈರಿ ಕಾಲ್ ಸೆಂಟರ್ ಅಥವಾ ಇಲ್ಲಿಂದ ಒಂದು ಲರ್ನರ್ ಒಂದು ಕಾಲ್ ಸೆಂಟರ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು. ಸಪೋರ್ಟ್ ಸೆಂಟರ್ ಅಂದ್ರೆ ಒಂದು ಓಪನ್ ಯೂನಿವರ್ಸಿಟಿ ಒಂದು ಸೆಂಟರ್ ಗಳು ಇದ್ದಿರ್ತವೆ, ಅಲ್ಲಿಂದ ಈ ಒಂದು ಮಾಹಿತಿಯನ್ನ ತಗೊಂಡೆ ಅಂತ ನೀವು ಈ ಒಂದು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಓಕೆನಾ, ಇವೆಲ್ಲವನ್ನು ಕೂಡ ಭರ್ತಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಸೇವ್ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಮುಂದಿನ ವಿಧಾನ ಏನು ಓಪನ್ ಆಗುತ್ತಪ್ಪ ಅಂದ್ರೆ ನಾವು ಆಗ್ಲೇ ನೋಡಿದೀವಿ, ಅಂದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತಹ ವಿಧಾನ ಬರುತ್ತೆ. ಆ ಒಂದು ದಾಖಲೆಗಳನ್ನು ಕೂಡ ನೀವೇನ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಿ ಸಂಪೂರ್ಣವಾಗಿ ಅರ್ಜಿಯನ್ನ ಭರ್ತಿ ಮಾಡಿ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಗೆ ನೀವು ಆಯ್ಕೆಯಾಗಿ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಒಂದು BEd ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಿಕೊಂಡು ಉಚಿತವಾಗಿ BEd ಕೋರ್ಸ್ ಅನ್ನ ಸಂಪೂರ್ಣವಾಗಿ ಮುಗಿಸ್ಕೋಬಹುದು. ಯಾಕೆಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು BEd ಕೋರ್ಸ್ ದಿಂದ ವಂಚನೆ ಆಗಿದ್ದಾರೆ. ಕೆಲವರಿಗೆ ಸೀಟ್ ಸಿಗೋದಿಲ್ಲ, ಕೆಲವರಿಗೆ ರೊಕ್ಕ ಇರೋದಿಲ್ಲ ಕಲಿಯಕ್ಕೆ. ಹಂಗಾಗಿ ಇವತ್ತು ಮೈಸೂರು ಓಪನ್ ಯೂನಿವರ್ಸಿಟಿದಿಂದ ಎಲ್ಲದಕ್ಕೂ ಕೂಡ ಮಾನ್ಯತೆ ಇರುವಂತಹ ಒಂದು ಯೂನಿವರ್ಸಿಟಿ, ಯಾಕೆಂದ್ರೆ ಭಾರತ ದೇಶದಲ್ಲೇ ಅತ್ಯುತ್ತಮ 2ನೇ ಯೂನಿವರ್ಸಿಟಿಯಾಗಿ ಹೊರಹೊಮ್ಮಿರುವಂತಹ ಯೂನಿವರ್ಸಿಟಿ ಆಗಿರುತ್ತೆ, ನಂಬರ್ 1 ಆಗಿರುತ್ತೆ. ಹಾಗಾಗಿ ಈ ಒಂದು ಯೂನಿವರ್ಸಿಟಿ ಬಹಳಷ್ಟು ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದೆ. ದಯವಿಟ್ಟು ಇದರ ಒಂದು ಲಾಭವನ್ನ ಎಲ್ಲರೂ ತಗೋಬಹುದು. ಓಕೆನಾ, ಈ ಒಂದು ಪೇಜ್ ನಾನು ಸ್ವಲ್ಪ ಮೇಲ್ಗಡೆ ತಗೋತೇನೆ. ಜೊತೆಗೆ ಸಂಪೂರ್ಣವಾಗಿ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ನೀವೇನ್ ಮಾಡಬೇಕಾಗುತ್ತೆ, ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಪೇಮೆಂಟ್ ಮಾಡಿ. ಅದಾದ ನಂತರ ಡೌನ್ಲೋಡ್ ಅಕ್ಲೋಸ್ಮೆಂಟ್ ಅಂದ್ರೆ ನೀವು ಕೊಟ್ಟಿರುವಂತಹ ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಒಂದು ಪ್ರತಿಯನ್ನ ನಿಮ್ಮ ಹತ್ರ ಇಟ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದೀನಿ. ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಸಹ ನನಗೆ ಡೈರೆಕ್ಟ್ ಆಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿದೆ, PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು ಅಂದ್ರೆ, ಮತ್ತೆ ಇದರ ಜೊತೆಗೆ ನಿಮ್ಗೆ ನನಗೆ SSLC ಸರ್ಟಿಫಿಕೇಟ್ ಬೇಕಾಗಿದೆ, ಡೈರೆಕ್ಟ್ ಆಗಿ PUC ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಯಾರಿಗೂ ಕೂಡ ಹೇಳಿಕ್ಕೆ ಹೋಗ್ಬೇಡಿ ನಾನು ಇಲ್ಲಿಂದ ತಗೋತಾ ಇದೀನಿ ಅಂತ. ಹೌದಿಲ್ಲ, ಯಾಕಂದ್ರೆ ಬೇರೆದವ್ರು ಹೇಳ್ಬಿಡ್ತಾರೆ. ಹಂಗಾಗಿ ಡೈರೆಕ್ಟ್ ಆಗಿ ನಿಮ್ಗೆ SSLC ಮತ್ತೆ PUC ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಡ್ತೇನೆ. ಬೇರೆ ಬೇರೆ ಯೂನಿವರ್ಸಿಟಿಯಿಂದಲೂ ಕೂಡ ಸಿಗುತ್ತೆ. ಹಂಗಾಗಿ ಜನೂನ್ ಅಂದ್ರೆ ಚಾಲ್ತಿಯಲ್ಲಿರುವಂತಹ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ UGC ಇಂದ ಮಾನ್ಯತೆ ಪಡೆದಿರುವಂತಹ ಒಂದು ವಿಶ್ವವಿದ್ಯಾಲಯದಿಂದ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಯಾರಿಗೆ ಬೇಕು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ಏನ್ ಸರ್ ಸರ್ಟಿಫಿಕೇಟ್ ಡೈರೆಕ್ಟ್ ಆಗಿ ಕೊಡ್ತೀರಾ ಅಂತ ನಿಮ್ಗೆ ಉಪಯೋಗ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಅನ್ನ ಪಡಿಬಹುದು. ಓಕೆನಾ, ಸುಮ್ಮನೆ ಊರ್ ಮಂದಿಗೆ ಹೇಳ್ಕೊ ತಿರುಗಾಡ್ಕೋತ ಹೋದ್ರೆ ಅದ್ರೊಳಗೆ ಲಾಭ ಇರೋದಿಲ್ಲ, ನಿಮ್ಗೂ ಸಿಗೋದಿಲ್ಲ, ಪಾಪ ನೀವೇ ಹಾಳಾಕೊಂಡ್ಬಿಡ್ತೀರಿ. ಯಾರಿಗೆ ಬೇಕು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಗುರು ನಾನಕ್ಸ್ ಅಂತ Instagram ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇ
ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಗಳನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಲುಪುತ್ತಾ ಇದ್ದೀನಿ. ಮತ್ತೆ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.